ಕರ್ನಾಟಕದ ಜನತೆಗೆ ಬಿಗ್ ಅಪ್ಡೇಟ್. ಹೊಸ ರೇಷನ್ ಕಾರ್ಡ್ ಅರ್ಜಿ ಪ್ರಕ್ರಿಯೆ ಮತ್ತೆ ಚಾಲನೆಗೊಂಡಿದೆ. ಆದರೆ ನೆನಪಿಡಿ, ಇದು ಎಲ್ಲರಿಗೂ ಅಲ್ಲ. ಕೇವಲ ಈ 4 ವರ್ಗದವರಿಗೆ ಮಾತ್ರ ಸುವರ್ಣಾವಕಾಶ ನೀಡಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮಾರ್ಚ್ 31, 2026. ನಿಮ್ಮ ಬಳಿ ಈ ದಾಖಲೆ ಇದೆಯಾ? ನೀವು ಅರ್ಹರೇ? ತಡ ಮಾಡದೆ ವಿಡಿಯೋ ಪೂರ್ತಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ ನಿಮ್ಮ ನೆಚ್ಚಿನ ಸಿಟಿ ಆನ್ಲೈನ್ ವರ್ಕ್ ಚಾನೆಲ್ಗೆ. ಇಲ್ಲಿ ನಾವು ಪ್ರತಿದಿನ ಸರ್ಕಾರದ ಹೊಸ ಯೋಜನೆಗಳು, ಆನ್ಲೈನ್ ಕೆಲಸದ ಮಾಹಿತಿ ಮತ್ತು ಉದ್ಯೋಗದ ಅಪ್ಡೇಟ್ಗಳನ್ನು ನಿಮಗೆ ತಲುಪಿಸುತ್ತೇವೆ. ಇವತ್ತಿನ ಈ ಮಾಹಿತಿ ತುಂಬಾ ಮುಖ್ಯವಾಗಿದೆ, ಹಾಗಾಗಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಪೂರ್ತಿ ನೋಡಿ. ಸ್ನೇಹಿತರೆ, ರಾಜ್ಯ ಸರ್ಕಾರವು ಸಾಮಾನ್ಯ ರೇಷನ್ ಕಾರ್ಡ್ ಅರ್ಜಿಗಳನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಿದೆ. ಆದರೆ ಅತ್ಯಂತ ಅವಶ್ಯಕತೆ ಇರುವವರಿಗೆ ತೊಂದರೆಯಾಗಬಾರದು ಎಂಬ ಕಾರಣಕ್ಕೆ ವಿಶೇಷ ಕೆಟಗರಿ ಅಡಿಯಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ಇದು ನಿಜವಾಗಿಯೂ ಅರ್ಹರಿಗೆ ಸಹಾಯವಾಗುವಂತಹ ದೊಡ್ಡ ನಿರ್ಧಾರ. ಈಗ ಕೇವಲ ಈ ಕೆಳಗಿನ 4 ವರ್ಗದವರು ಮಾತ್ರ ಅರ್ಜಿ ಸಲ್ಲಿಸಬಹುದು. ಗಮನವಿಟ್ಟು ಕೇಳಿಕೊಳ್ಳಿ. ಈ ಶ್ರಮ್ ಕಾರ್ಡ್ ಹೊಂದಿರುವ ಕಾರ್ಮಿಕರು, ವೈದ್ಯಕೀಯ ತುರ್ತು ಪರಿಸ್ಥಿತಿ ಇರುವವರು, ಪಿವಿಟಿಜಿ ಸಮುದಾಯದವರು, ಅತಿ ಹಿಂದುಳಿದ ಮತ್ತು ನಿರ್ಗತಿಕ ಕುಟುಂಬಗಳು. ನಿಮ್ಮ ಹತ್ತಿರ ಈ ಶ್ರಮ್ ಕಾರ್ಡ್ ಇದ್ದರೆ ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಸರ್ಟಿಫಿಕೇಟ್ ಇದ್ದರೆ ನೀವು ತಕ್ಷಣ ಅರ್ಜಿ ಸಲ್ಲಿಸಬಹುದು. ಸ್ನೇಹಿತರೆ, ರೇಷನ್ ಕಾರ್ಡ್ ಬರೀ ಅಕ್ಕಿ ಪಡೆಯಲು ಮಾತ್ರವಲ್ಲ, ಇದರಿಂದ ಸರ್ಕಾರದ ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯೋಜನೆಯ ಲಾಭ ಸಿಗುತ್ತದೆ. ಕಡಿಮೆ ದರದಲ್ಲಿ ಅಥವಾ ಫ್ರೀ ಆಫ್ ಕಾಸ್ಟ್ ದಲ್ಲಿ ಆಹಾರ ಸಿಗುತ್ತದೆ. ಇದು ನಿಮ್ಮ ಪ್ರಮುಖ ಗುರುತಿನ ಚೀಟಿಯಾಗಿ ಕೆಲಸ ಮಾಡುತ್ತದೆ. ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ನಮಗೆ ಯಾವ್ಯಾವ ದಾಖಲೆಗಳು ಬೇಕು? ಅರ್ಜಿ ಹಾಕುವ ಮುನ್ನ ಇವುಗಳನ್ನು ರೆಡಿ ಇಟ್ಟುಕೊಳ್ಳಿ. ಹೆಡ್ ಆಫ್ ಫ್ಯಾಮಿಲಿ ಇ ಶ್ರಮ್ ಕಾರ್ಡ್, ಎಲ್ಲ ಸದಸ್ಯರ ಆಧಾರ್ ಕಾರ್ಡ್, ಚಾಲ್ತಿಯಲ್ಲಿರುವ ಆದಾಯ ಪ್ರಮಾಣ ಪತ್ರ. ಒಂದು ವೇಳೆ ನೀವು ವೈದ್ಯಕೀಯ ತುರ್ತು ಪರಿಸ್ಥಿತಿಯ ಆಧಾರದ ಮೇಲೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುತ್ತಿದ್ದರೆ ನೆನಪಿಡಿ, ನಿಮ್ಮ ಬಳಿ ಅಧಿಕೃತ ವೈದ್ಯಕೀಯ ವರದಿ ಇರುವುದು ಕಡ್ಡಾಯ. ಸರ್ಕಾರದ ನಿಯಮದಂತೆ ಗಂಭೀರ ಆರೋಗ್ಯ ಸಮಸ್ಯೆಯ ಕಾರಣದಿಂದ ಕಾರ್ಡ್ ಬೇಕಾದವರು ಆಸ್ಪತ್ರೆಯಿಂದ ಪಡೆದ ಡಾಕ್ಟರ್ ಸರ್ಟಿಫಿಕೇಟ್ ಅಥವಾ ಮೆಡಿಕಲ್ ರಿಪೋರ್ಟ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ. ಈ ದಾಖಲೆ ಸರಿಯಾಗಿದ್ದರೆ ಮಾತ್ರ ನಿಮ್ಮ ಅರ್ಜಿಯನ್ನು ಆದ್ಯತೆಯ ಮೇಲೆ ಪರಿಗಣಿಸಿ ಅತಿ ಶೀಘ್ರವಾಗಿ ಕಾರ್ಡ್ ನೀಡಲಾಗುತ್ತದೆ. ಅರ್ಜಿ ಸಲ್ಲಿಸುವುದು ಹೇಗೆ? ಮೊದಲು ಅಧಿಕೃತ ವೆಬ್ಸೈಟ್ ahara.karnataka.gov.in ಗೆ ಭೇಟಿ ನೀಡಿ ನಿಮ್ಮ ಆಧಾರ್ ಸಂಖ್ಯೆ ನಮೂದಿಸಿ, ಆಧಾರ್ಗೆ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆಗೆ ಬರುವ OTP ಹಾಕಿ ವೆರಿಫೈ ಮಾಡಿ, ಅಗತ್ಯವಿರುವ ದಾಖಲೆಗಳ ಡಾಟಾವನ್ನು ಫಿಲ್ ಮಾಡಿ ಅರ್ಜಿ ಸಲ್ಲಿಸಿ. ರೇಷನ್ ಕಾರ್ಡ್ ಯಾವಾಗ ಸಿಗುತ್ತದೆ? ಸಾಮಾನ್ಯವಾಗಿ ಅರ್ಜಿ ಸಲ್ಲಿಸಿದ 15 ರಿಂದ 30 ದಿನಗಳಲ್ಲಿ ಪರಿಶೀಲನೆ ಮುಗಿದ ನಂತರ ಕಾರ್ಡ್ ಸಿಗುತ್ತದೆ. ಒಂದು ವೇಳೆ ಮೆಡಿಕಲ್ ಎಮರ್ಜೆನ್ಸಿಯ ಅಡಿಯಲ್ಲಿ ಅರ್ಜಿ ಹಾಕಿದ್ದರೆ ಇನ್ನು ಬೇಗನೆ ಕಾರ್ಡ್ ಪಡೆಯಬಹುದು. ಒಂದು ಮುಖ್ಯ ವಿಷಯ, ಅರ್ಜಿಯಲ್ಲಿ ಯಾವುದೇ ತಪ್ಪು ಮಾಹಿತಿ ನೀಡಬೇಡಿ. ಸುಳ್ಳು ಮಾಹಿತಿ ನೀಡಿದರೆ ನಿಮ್ಮ ಅರ್ಜಿಯ ರಿಜೆಕ್ಟ್ ಆಗುವುದು ಮಾತ್ರವಲ್ಲದೆ ಮುಂದೆ ತೊಂದರೆಯಾಗಬಹುದು. ಸೊ ಫ್ರೆಂಡ್ಸ್, ನೀವು ಅರ್ಹರಾಗಿದ್ದರೆ ಸಮಯ ವ್ಯರ್ಥ ಮಾಡಬೇಡಿ. ಕೊನೆಯ ದಿನಾಂಕ 31 ಮಾರ್ಚ್ 2026. ತಕ್ಷಣ ahara.karnataka.gov.in ನಲ್ಲಿ ಅರ್ಜಿ ಸಲ್ಲಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಗ್ರೂಪ್ ಗಳಿಗೆ ಈ ವಿಡಿಯೋ ಶೇರ್ ಮಾಡಿ. ಇಂತಹ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ನಮ್ಮ ಸಿಟಿ ಆನ್ಲೈನ್ ವರ್ಕ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.